ಸ್ನೇಹಿತರೆ, ಜಿಮ್ ಗುರುಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಈ ಕಾಲುಗಳಿಗೆ ಅಥವಾ ಲೆಗ್ಸ್ಗೆ ವರ್ಕೌಟ್ ಹೇಗೆ ಮಾಡಬೇಕೆಂದು ನೋಡೋಣ. ಅಯ್ಯೋ, ನಮಗೆ ಲೆಗ್ ವರ್ಕೌಟ್ಸ್ ಎಲ್ಲ ಬೇಡ ಅಂತ ನೀವು ಅನ್ನಬಹುದು. ಆದರೆ ನಿಮ್ಮ ಬಾಡಿಗೆ ಲೆಗ್ ವರ್ಕೌಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಿಮ್ಮ ಬಾಡಿ ಮೇಯ್ನ್ ಫಿಟ್ ಆಗಿರಬೇಕು ಅಂದರೆ ವಾರಕ್ಕೆ ಒಂದು ಬಾರಿ ಮಿಸ್ ಮಾಡದೆ ಲೆಗ್ ವರ್ಕೌಟನ್ನು ನೀವು ಮಾಡಲೇಬೇಕು. ಬನ್ನಿ ಸ್ನೇಹಿತರೆ, ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲು ನೀವು ಜಿಮ್ಗೆ ಎಂಟ್ರಿ ಕೊಟ್ಟ ತಕ್ಷಣ ಕೆಲವು ವಾರ್ಮಪ್ ಎಕ್ಸಸೈಸ್ಗಳು ಮತ್ತು ಲೆಗ್ ಸ್ಟ್ರೆಚಸ್ಗಳನ್ನು 10 ನಿಮಿಷ ಮಾಡಿ. ಈಗ ನಮ್ಮ ಮೊದಲನೇ ಎಕ್ಸಸೈಸ್ ಆದ ಸ್ಕ್ವಾಟ್ಸ್ ವರ್ಕೌಟನ್ನು ಸ್ಟಾರ್ಟ್ ಮಾಡೋಣ. ಇದು ಅತ್ಯಂತ ಮುಖ್ಯವಾದ ವರ್ಕೌಟ್ ಆಗಿದ್ದು ನಿಮ್ಮ ಇಡೀ ದೇಹದ ಶಕ್ತಿ ಮತ್ತು ಆರೋಗ್ಯವನ್ನು ಹೆಚ್ಚಿಸುವುದರ ಜೊತೆಗೆ ನಿಮ್ಮ ಕಾಲುಗಳ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಈಗ ಸೆಟ್ 1ನಲ್ಲಿ ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆ ಬಾಡಿ ವೇಟ್ ಸ್ಕ್ವಾಟ್ಸನ್ನು 15ರಿಂದ 25 ರೆಪ್ಸ್ ಮಾಡಿ. ಹಾಗೂ ಸೆಟ್ 2ನಲ್ಲಿ ವಾರ್ಮಪ್ ಸ್ಟಿಕ್ಕನ್ನು ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆ ಹಿಡಿದು 15ರಿಂದ 20 ರೆಪ್ಸನ್ನು ಮಾಡಿ. ಸೆಟ್ 3ನಲ್ಲಿ ಒಂದು ಎಂಟಿ ಬಾರನ್ನು ಭುಜದ ಮೇಲೆ ಇಟ್ಟುಕೊಂಡು 10ರಿಂದ 15 ರೆಪ್ಸ್ ಮಾಡಿ. ಹಾಗೂ ಸೆಟ್ 4ನಲ್ಲಿ ಬಾರ್ಗೆ ಸ್ವಲ್ಪ ವೆಯ್ಟನ್ನು ಹಾಕಿ 8ರಿಂದ 12 ರೆಪ್ಸ್ಗಳನ್ನು ಮಾಡಬೇಕು. ನಿಮಗೆ ಆಲ್ರೆಡಿ ಸ್ಕ್ವಾಟ್ಸ್ ಮಾಡುವ ಅಭ್ಯಾಸವಿದ್ದರೆ ನೀವು ಡೈರೆಕ್ಟಾಗಿ ಬಾರ್ಗೆ ವೆಯ್ಟ್ಸನ್ನು ಹಾಕಿ ವರ್ಕೌಟ್ ಸ್ಟಾರ್ಟ್ ಮಾಡಬಹುದು. ಎಕ್ಸಸೈಸ್ ನಂಬರ್ 2, ಫ್ರಂಟ್ ಫಾರ್ವರ್ಡ್ ಲಂಜಸ್. ಈಗ ಈ ವರ್ಕೌಟ್ಗಾಗಿ ಸೆಟ್ 1ನಲ್ಲಿ ಬಾಡಿ ವೇಟ್ ಲಂಜಸ್ ಅನ್ನು ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆ ಪ್ರತಿ ಕಾಲಿಗೆ 15ರಿಂದ 20 ರೆಪ್ಸ್ ಮಾಡಿ. ಸೆಟ್ 2ನಲ್ಲಿ 2 ಲೈಟ್ ವೇಟ್ ಡಂಬಲ್ಸ್ಗಳನ್ನು ಹಿಡಿದುಕೊಂಡು ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆ ಪ್ರತಿ ಕಾಲಿಗೆ 12ರಿಂದ 15 ರೆಪ್ಸನ್ನು ಮಾಡಿ. ಹಾಗೂ ಸೆಟ್ 3ನಲ್ಲಿ ಇನ್ನೂ ಸ್ವಲ್ಪ ವೆಯ್ಟ್ ಇರುವ ಡಂಬಲ್ಸ್ಗಳನ್ನು ಹಿಡಿದು 8ರಿಂದ 12 ರೆಪ್ಸನ್ನು ಮಾಡಿ. ಈ ವರ್ಕೌಟ್ ನಮ್ಮ ಓವರಾಲ್ ಲೆಗ್ಸ್ನ ಸ್ಟ್ರೆಂತ್, ಸೈಜ್ ಮತ್ತು ಫ್ಲೆಕ್ಸಿಬಿಲಿಟಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಈಗ ನಮ್ಮ ಎಕ್ಸಸೈಸ್ ನಂಬರ್ 3, ಕಾಫ್ ರೈಸಸ್ ವರ್ಕೌಟನ್ನು ಮಾಡೋಣ. ಈ ವರ್ಕೌಟ್ ನಮ್ಮ ಕಾಫ್ ಮಸಲ್ಸ್ಗಳಿಗೆ ವರ್ಕೌಟ್ ಆಗಿದೆ. ಈ ಕಾಫ್ ಮಸಲ್ಸ್ಗಳು ಸ್ಲೋ ಟ್ವಿಚ್ ಮಸಲ್ಸ್ ಆಗಿದೆ. ಅಂದರೆ ಈ ಮಸಲ್ಸ್ಗಳು ವರ್ಕೌಟ್ ಆಗಬೇಕಾದರೆ ಇದಕ್ಕೆ ತುಂಬ ರೆಪ್ಸ್ಗಳನ್ನು ಮಾಡಬೇಕು. ಆದ್ದರಿಂದ ಸೆಟ್ 1ನಲ್ಲಿ ಒಂದು ಸ್ವಲ್ಪ ಎತ್ತರವಾದ ಪ್ಲೇಟ್ ಅಥವಾ ಜಾಗದಲ್ಲಿ ನಿಂತು ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆ 30ರಿಂದ 40 ರೆಪ್ಸನ್ನು ಮಾಡಿ. ಸೆಟ್ 2ನಲ್ಲಿ ಕಾಫ್ ವರ್ಕೌಟ್ ಮೆಷಿನ್ನಲ್ಲಿ ಕುಳಿತು ಸ್ವಲ್ಪ ವೇಟ್ ಹಾಕಿ 30 ರೆಪ್ಸನ್ನು ಮಾಡಿ. ಹಾಗೂ ಸೆಟ್ 3ನಲ್ಲಿ ಇನ್ನೂ ಸ್ವಲ್ಪ ವೇಟ್ ಜಾಸ್ತಿ ಮಾಡಿ 20ರಿಂದ 25 ರೆಪ್ಸ್ಗಳನ್ನು ಮಾಡಿ. ನಂತರ ನಮ್ಮ ನೆಕ್ಸ್ಟ್ ಎಕ್ಸಸೈಸ್ ಆದ ಲೆಗ್ ಪ್ರೆಸ್ ವರ್ಕೌಟನ್ನು ಮಾಡಬೇಕು. ಇದಕ್ಕಾಗಿ ನಿಮ್ಮ ಜಿಮ್ನಲ್ಲಿ ಇರುವ ಲೆಗ್ ಪ್ರೆಸ್ ಮೆಷಿನ್ಗೆ ನಿಮಗೆ ಅನುಕೂಲಕರವಾದ ವೆಯ್ಟನ್ನು ಹಾಕಿ 15ರಿಂದ 20 ರೆಪ್ಸನ್ನು ಮಾಡಿ. ನಂತರ ಸೆಟ್ 2ನಲ್ಲಿ ಸ್ವಲ್ಪ ವೆಯ್ಟನ್ನು ಜಾಸ್ತಿ ಮಾಡಿ 12ರಿಂದ 15 ರೆಪ್ಸನ್ನು ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆ ಮಾಡಿ. ಕೊನೆಯದಾಗಿ ಸೆಟ್ 3ನಲ್ಲಿ ಇನ್ನೂ ಸ್ವಲ್ಪ ವೆಯ್ಟನ್ನು ಜಾಸ್ತಿ ಹಾಕಿ 10ರಿಂದ 12 ರೆಪ್ಸ್ಗಳನ್ನು ಮಾಡಬೇಕು. ಈ ವರ್ಕೌಟ್ ಸ್ವಲ್ಪ ಈಸಿ ವರ್ಕೌಟ್ ಆಗಿದ್ದು ಲೆಗ್ಸ್ಗೆ ತುಂಬ ಅತ್ಯುತ್ತಮವಾದ ವರ್ಕೌಟ್ ಆಗಿದೆ. ಇದು ನಮ್ಮ ಓವರಾಲ್ ಲೆಗ್ಸ್ನ ಸೈಜ್ ಹೆಚ್ಚಿಸಲು
ತುಂಬ ಅನುಕೂಲಕರವಾದ ವರ್ಕೌಟ್ ಆಗಿದೆ. ಈಗ ನಮ್ಮ ನೆಕ್ಸ್ಟ್ ಎಕ್ಸಸೈಸ್ ಆದ ಹ್ಯಾಮ್ಸ್ಟ್ರಿಂಗ್ ಲೆಗ್ ಕರ್ಲ್ ವರ್ಕೌಟನ್ನು ಮಾಡಬೇಕು. ಇದಕ್ಕಾಗಿ ನಿಮ್ಮ ಜಿಮ್ನಲ್ಲಿರುವ ಲೆಗ್ ಕರ್ಲ್ ಮಿಷಿನ್ನಲ್ಲಿ ಆಪೋಸಿಟ್ ಆಗಿ ಮಲಗಿ ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆ 15ರಿಂದ 20 ರೆಪ್ಸ್ಗಳನ್ನು ಮಾಡಬೇಕು. ಸೆಟ್ 2ನಲ್ಲಿ ಸ್ವಲ್ಪ ವೆಯ್ಟನ್ನು ಜಾಸ್ತಿ ಮಾಡಿ 12ರಿಂದ 15 ರೆಪ್ಸ್ಗಳನ್ನು ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆ ಮಾಡಿ. ಕೊನೆಯದಾಗಿ ಸೆಟ್ 3ನಲ್ಲಿ ಇನ್ನೂ ಸ್ವಲ್ಪ ವೆಯ್ಟನ್ನು ಜಾಸ್ತಿ ಮಾಡಿ 8ರಿಂದ 12 ರೆಪ್ಸ್ಗಳನ್ನು ಮಾಡಿ. ಈ ವರ್ಕೌಟ್ ನಿಮ್ಮ ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್ಗಳಿಗೆ ಅತ್ಯುತ್ತಮವಾದ ವರ್ಕೌಟ್ ಆಗಿದೆ. ನಂತರ ನಿಮಗೆ ಇನ್ನೂ ಮಾಡುವ ಶಕ್ತಿ ಇದ್ದರೆ ಸುಮೋ ಡೆಡ್ ಲಿಫ್ಟನ್ನು ಸಹ ಲೆಗ್ ವರ್ಕೌಟ್ನ ಜೊತೆ ಆ್ಯಡ್ ಮಾಡಿಕೊಳ್ಳಬಹುದು. ಇದು ಸಹ ನಿಮ್ಮ ಓವರಾಲ್ ಲೆಗ್ಸ್ ಮತ್ತು ಬ್ಯಾಕ್ಗೆ ಅತ್ಯುತ್ತಮವಾದ ವರ್ಕೌಟ್ ಆಗಿದೆ. ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಟ್ಟ ಹಾಗೆ ವಾರಕ್ಕೆ 1 ಬಾರಿ ಲೆಗ್ಸ್ ವರ್ಕೌಟನ್ನು ತಪ್ಪದೇ ಮಾಡಿ. ಇದರಿಂದ ನಿಮ್ಮ ಲೆಗ್ ಮಸಲ್ಸ್ಗಳು ತುಂಬ ಗಟ್ಟಿಯಾಗಿ ಶಕ್ತಿಯುತವಾಗಿ ತಯಾರಾಗುವುದಲ್ಲದೆ ನಿಮ್ಮ ದೇಹದ ಟೆಸ್ಟೋಸ್ಟಿರಾನ್ ಲೆವೆಲ್ಗಳು ಇನ್ಕ್ರೀಸ್ ಆಗಿ ನಿಮ್ಮ ಓವರಾಲ್ ಬಾಡಿಯ ಸ್ಟ್ರೆಂತ್, ಮಸಲ್ ಸೈಜ್ ಎಲ್ಲವೂ ಹೆಚ್ಚಾಗುತ್ತದೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಈ ವರ್ಕೌಟ್ಸ್ ಮತ್ತು ಫುಡ್ ಮೇಂಟೆನೆನ್ಸ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಯಲು ನಾವು ಅಪ್ಲೋಡ್ ಮಾಡುವ ಮುಂದಿನ ವಿಡಿಯೋಗಳನ್ನು ತಪ್ಪದೇ ವೀಕ್ಷಿಸಿ. ಇದಕ್ಕಾಗಿ ಈ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.